ಏನದು ಯು ಡೋಂಟ್ ನೋ, ದಿಕ್ಕು ದಸೆ ಇಲ್ಲ ನಿಮಗೆ, ಯು ಡೋಂಟ್ ನೋ ಎಲ್ಲಿ ಹೋಗ್ಲಿ ನೀವು, ಐ ಡೋಂಟ್ ನೋ ವೇರ್ ಟು ಗೋ, I don't know where to go, whom to contact, what to contact, which temple to go, which person to believe. All that you will find. And this whole process, you should say that I want to do your work and also help me to finish my work. Then over a period of time you will understand, she will help you, because that is called as Sharanagati. ಬಿಕಾಸ್ ವೈ, ಯಾಕೆ ಶರಣಾಗತಿ ಬರ್ತಾ ಇದೆ ಇಲ್ಲಿ ಆಗ ಹೇಳು ಕ್ಲೀನಾಗಿ, ರೆಸ್ಪಾನ್ಸಿಬಿಲಿಟೀಸ್, ನನ್ನ ಜವಾಬ್ದಾರಿ ತಾಯಿ ನಿಂದೆ, ನೀನೇ ನಾನು ಹುಟ್ಟಿಸಿದ್ದು, ನಾಳೆ ನೀನೇ ಸಾಯಿಸೋದು, ಸತ್ತೋಗೋದು ನಾನು ನಿನ್ನಿಂದಾನೆ, ಆದರೆ ಹುಟ್ಟು ಹಾಗೂ ಸಾವಿಗೆ ಮಧ್ಯ ಯು ಶುಡ್ ಬಿ ರೆಸ್ಪಾನ್ಸಿಬಲ್, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಮೈ ಲೈಫ್, my family, my children. That is surrenderance. So when you leave that kind of a jawabdari or responsibility to the Devi Mata, then you will understand nimdella great burden nimminda ilidu bidutte. You think today you are carrying that heavy burden of responsibility. You will now shun off responsibilities. ಇದೆಲ್ಲ ನಾನು ಮಾಡೋದು ಮಾಡಾಯಿತು, ನಾನೆಲ್ಲ ರೆಸ್ಪಾನ್ಸಿಬಿಲಿಟೀಸು ಅದಕ್ಕೆ ನೋಡಿ, ಯು ಫೈಂಡ್ ಮೆನಿ ಪೀಪಲ್ ಟೆಲ್ಲಿಂಗ್, ಇಲ್ಲ ನಾನೆಲ್ಲ ಮಾಡೋದೆಲ್ಲ ಮಾಡಾಯಿತು. ಈವನ್ ವೆನ್ ಯು ಗೋ ಟು ಅ ಹಾಸ್ಪಿಟಲ್, ದ ಡಾಕ್ಟರ್ಸ್ ವಿಲ್ ಸೇ ನಾವೆಲ್ಲ ಮಾಡೋದೆಲ್ಲ ಮಾಡಾಯಿತು, ಇನ್ನೇನಿದ್ರು ದೇವರುಂಟು, ನಿಮ್ಮ ಪೇಷಂಟ್ ಉಂಟು. ಯು ಹ್ಯಾವ್ ಹರ್ಡ್ ದಟ್ ಮೆನಿ ಟೈಮ್ಸ್. ನಾವೆಲ್ಲ ಮಾಡೋದಲ್ಲ, ನಾವೆಲ್ಲ ಕರೆಕ್ಟಾಗಿ ಮಾಡ್ಬಿಟ್ಟಿದ್ದೀನಿ, ಎಲ್ಲ ಥರ ಮೆಥಡ್ಸು ನಾವು ಮಾಡಾಯಿತು, ಇನ್ನೇನಿದ್ರು ದೇವರುಂಟು, ನಿಮ್ಮ ಪೇಷಂಟ್ ಉಂಟು, ಅಥವಾ ನೀವುಂಟು. ದಿಸ್ ಹ್ಯಾಸ್ ಕಮ್ ಫ್ರಮ್ ವೇದ ಇಟ್ ಸೆಲ್ಫ್. ವಿ ಮಸ್ಟ್ ಪ್ರೇ ಮದರ್ ಕಾಮೇಶ್ವರಿ. ಯಾವುದೇ ಒಂದು ದೇವಿ, ಬಟ್ ಕಾಮೇಶ್ವರಿ ಇಸ್ ಬೆಸ್ಟ್. ಯಾಕಂದರೆ ಇಮಿಡಿಯೇಟ್ ಆಗಿ ಯು ಪಾಸ್ ಆನ್ ದಟ್ ರೆಸ್ಪಾನ್ಸಿಬಿಲಿಟಿ ಟು ಕಾಮೇಶ್ವರಿ ಆ್ಯಂಡ್ ಯು ಸೇ, I want to do only your work. ಅದು ನಿನ್ನ ಜವಾಬ್ದಾರಿ, ನಾಟ್ irresponsible ಜವಾಬ್ದಾರಿ. It is a responsible ಜವಾಬ್ದಾರಿ. It is not an irresponsible ಜವಾಬ್ದಾರಿ. So that we can immerse ourselves in her ಸೇವಾ. ನಿನ್ನ ಸೇವೆಗೆ ನಾನು ಫ್ರೀಯಾಗಿ ಕೆಲಸ ಮಾಡ್ಬೋದು. ಆಗ ನೋಡಿ, ನಿಮ್ಮ ತಲೆನಲ್ಲಿರೋ ಭಾರ ಎಲ್ಲ ಇಳಿದೋಗಿ, ಎಲ್ಲ ದೇವರಿಚ್ಛೆ, ಇದೆಲ್ಲ ನಾನು ದೇವರಿಗೆ ಮಾಡಿರೋತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಅಂದಾಗ, ದಿಸ್ ರೆಸ್ಪಾನ್ಸಿಬಿಲಿಟಿ ಬಿಕಮ್ಸ್ ಯುವರ್ ಸಂಕಲ್ಪ. ಅದೇ ಸಂಕಲ್ಪ ಆಯಿತು ನಿಮ್ಮದು, ಇದೇ ಸಂಕಲ್ಪ. ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ ಅಮ್ಮ, ನೀವು ಮಾಡೋದು ಏನು ಮಾಡಬೇಕು ಅಷ್ಟು ಮಾಡಿ, ಏನು ಮಾಡಬೇಕು ವಾಟ್ ಎವರ್ ಯು ಫೀಲ್. ಆಗ ದ ರೆಸ್ಪಾನ್ಸಿಬಿಲಿಟಿ ನಿಮಗೆ ಅದು ಏನೇನು ಗ್ರೇಸ್ ಬೇಕೋ ಆ ಕೃಪೆ ಯಾವ್ಯಾವ ರೀತಿ ಬರಬೇಕು. ಹಣ ಬೇಕಾ, ಬರ್ಕೊಡ್ತಾಳೆ ಅವಳು. ಯಾವ ಥರ ಕೊಡ್ತಾಳೆ? ನಾನಾ ರೀತಿಯಿಂದ ಯಾವುದೋ ಒಂದು ಡೈರೆಕ್ಷನ್ಗೆ ಕಳಿಸ್ತಾಳೆ. ನಿಮಗೇನೋ ಆರೋಗ್ಯ ಬೇಕಾ, ಅದು ಎಲ್ಲೋ ಒಂದು ಡಾಕ್ಟ್ರಿಂದಾನೋ ಯಾರೋ ಒಂದು ಸೇವಕರಿಂದಾನೋ ಅದು ಬರುತ್ತೆ ರೆಸ್ಪಾನ್ಸಿಬಿಲಿಟಿ ನಿನಗೆ. ನಿನಗೇನು ಬೇಕೋ ಅದನ್ನೆಲ್ಲ ಮಾಡಿಸಿ ಕೊಡ್ತಾಳೆ. ಬಿಕಾಸ್ ಶಿ ಈಸ್ ದ ಆಮ್ನಿಪೊಟೆಂಟ್ ಆಮ್ನಿಷಿಯಂಟ್ ಎನರ್ಜಿ. ಯಾರ್ಯಾರ ಮೇಲೆ ನಮಗೆ ನಂಬಿಕೆ ಇದೆಯೋ ಅದೆಲ್ಲ ಅವಳು ಕಾಮೇಶ್ವರಿಯಾಗಿ ಮಾಡ್ತಾಳೆ. ಈವನ್ ಯು ಥಿಂಕ್ ಆಫ್ ಶಿವ, ಅದು ಕಾಮೇಶ್ವರಿಯಾಗಿ ಕೆಲಸ ಮಾಡೋದು. ಇಫ್ ಯು ಥಿಂಕ್ ಆಸ್ ವಿಷ್ಣು ನಾನಾ ಅವತಾರಗಳಿದೆ. ಆ ವಿಷ್ಣು ಅವತಾರದಲ್ಲೂ ಕೂಡ ಅವಳು ಪ್ರೇರಣೆ ಕೊಡೋದು ವಿಷ್ಣುವಿಗೆ ಕಾಮೇಶ್ವರಿ ಆಗೇನೆ. ನೋಡಪ್ಪ, ನಿನ್ನ ಭಕ್ತ, ಹಿ ಈಸ್ ಸಫರಿಂಗ್, ಸೊ ವಿಷ್ಣು you come to me and you give your sankalpa to me. ಅದೆಲ್ಲ ಏನು, ಇನ್ ದ ಕಾಸ್ಮಿಕ್ ಝೋನ್. ಆ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಆ ಒಂದು ದೈವಿಕ ಲೋಕದಲ್ಲಿ, ನೈಮಿಷ್ಯ ಅರಣ್ಯದಲ್ಲಿ ಇದನ್ನ ಈ ಋಷಿ ಮುನಿಗಳಾದಂಥ ಇವರಿಬ್ಬರು ಕ್ಲೀನಾಗಿ
ಅವರ ಜವಾಬ್ದಾರಿ ಹೊತ್ಕೊಂಡು ಅವರ ದೇವಿಗೆ ಸಂಕಲ್ಪ ಮಾಡ್ತಾ ನಾವು ಯಾವುದೇ ಒಂದು ಪ್ರಾರ್ಥನೆ ನಾವು ಮಾಡಿದ್ರು, ಅಪ್ಪ ನಾನು ಕಷ್ಟದಲ್ಲಿದ್ದೀನಿ, ನನಗೆ ಅರ್ಧ ಗಂಟೆನಲ್ಲಿ ಕೆಲಸ ಆಗಬೇಕು, ನನಗೆ 1 ಅವರಲ್ಲಿ ಕೆಲಸ ಆಗಬೇಕು, ನನಗೆ ಇನ್ನೊಂದು 2 ದಿವಸದಲ್ಲಿ ನನಗೆ ಇದು ಕೆಲಸ ಆಗಬೇಕು, ನನಗೆ ಪೂರ್ಣ ಮಾಡಿಕೊಡು ಅಂತ ನಾವು ಕೇಳಿದ್ರೆ, ಕೈ ಮುಗಿದು ಒಂದು ಪ್ರಾರ್ಥನೆ ಮಾಡಿದ್ರೆ, ಎಲ್ಲೇ ಇರಲಿ ದೇವರ ಫೋಟೋ ಮುಂದೆ ಹೋಗೋದು ಬೇಕಾಗಿಲ್ಲ, ಮನಸ್ಸೇ ದೇವರು. ಸೊ ಯು ಜಸ್ಟ್ ಫಿಕ್ಸ್ ಯುವರ್ ಗೇಸ್ ಆನ್ ಯುವರ್ ಸೋಲ್ ಇನ್ ಹಿಯರ್. ನಿಮ್ಮ ಆತ್ಮದ ಒಳಗಡೆ ಆ ಗೇಸನ್ನ ನೀವು ಫಿಕ್ಸ್ ಮಾಡಿ, ಆಟೋಮೆಟಿಕ್ ಆಗಿ ನಿಮ್ಮಲ್ಲಿರೋತಕ್ಕಂಥ ಆತ್ಮದೇವರು, ನಿಮ್ಮಲ್ಲಿರೋತಕ್ಕಂಥ ಪ್ರಾಣದೇವರು, ನಿಮ್ಮಲ್ಲಿರೋತಕ್ಕಂಥ ಹೃದಯ ದೇವರು, ಅದು ಕೃಷ್ಣನ ಮೂಲಕನೋ ಅಥವಾ ಈಶ್ವರನ ಮೂಲಕನೋ ನಿಮ್ಮೊಳಗಡೆ ಅಥವಾ ನಾನಾ ರೂಪಗಳಲ್ಲಿ, ನಾರಾಯಣನ ರೂಪದಲ್ಲಿ, ಯಾವುದಾದ್ರು ಒಂದು ರೂಪದಲ್ಲಿ ನಿಮಗೆ ಕೆಲಸ ಮಾಡಿಕೊಡ್ತಾಳೆ ದೇವಿ, ಮದರ್ ಕಾಮೇಶ್ವರಿ. ಆಗೇನಾಗುತ್ತೆ, ನಿರಂತರ ಒಂಥರ ಭಾರ ಇಳಿದಂಗೆ ಆಗುತ್ತೆ. ಅದಕ್ಕೆ ಆಯುಧ ಪೂಜೆ ದಿವಸ ನಾವು ವಿ ಹ್ಯಾವ್ ಟು ಯೂಸ್ ಅವರ್ ಹಾರ್ಟ್ ಆ್ಯಂಡ್ ದ ಹಾರ್ಟ್ ಶುಡ್ ಲಿಂಕ್ ಟು ದ ಟಂಗ್. ಆ ಟಂಗಿಂದ ನಮ್ಮ ಬ್ರೈನ್ ಒಳಗಡೆ ಹೋಗಿ ನಮ್ಮ ಎಲ್ಲ ಕಾರ್ಯಸಿದ್ಧಿ ಆಗಕ್ಕೆ ಅವಕಾಶ ಆಗುತ್ತೆ. ಟುಡೇ ಈಸ್ ಆಯುಧ ಪೂಜಾ ಡೇ, ಟುಮಾರೋ ಈಸ್ ವಿಜಯದಶಮಿ. ಸೊ ಟುಮಾರೋ, ಇವತ್ತು ನೀವೀಗ ಸಂಜೆ ಪ್ರಾರ್ಥನೆ ಈಗ ಮಾಡ್ತಾ ಬಂದಾಗ ನಿಮಗೆ ನಾಳೆ ನಿಮಗೆ ಅದಕ್ಕೆ ವಿಜಯದಶಮಿ ದಿವಸ ಮುಹೂರ್ತ ನೋಡೋದು ಬೇಕಾಗಿಲ್ಲ. ವಿಜಯದಶಮಿ ದಿವಸ ಏನು ರಾವು ಕಾಲ ನೋಡೋದು ಬೇಕಾಗಿಲ್ಲ, ಏನು ನೋಡೋಬೇಕಿಲ್ಲ. ಬಿಕಾಸ್ ಯಾವುದು ತಿಥಿ ಇಲ್ಲ, ಏನೂ ಇಲ್ಲ. ಯು ಜಸ್ಟ್ ಹ್ಯಾವ್ ಟು ಥಿಂಕ್ ಆಫ್ ಮದರ್ ಆಸ್ ಕಾಮೇಶ್ವರಿ. ಅದಕ್ಕೇನೆ ಇದನ್ನ ದೇವಿನೇ ಹೇಳಿರೋದು. ಸೊ ಯು ಹ್ಯಾವ್ ಟು ಇಮ್ಮರ್ಸ್ ಯುವರ್ ಸೆಲ್ಸ್ ಇನ್ ಅ ಸೇವಾ. ಆ ಸೇವೆಗೆ ನಿರಂತರವಾಗಿ ನಾನು ಇದೀನಿ ದೇವಿ, ಆಗ ನೋಡಿ ಯಾವ ರೀತಿ ಕೆಲಸ ಮಾಡಿಕೊಡ್ತಾಳೆ. ಅದಕ್ಕೆ ಹೇಳೋದು, ಇಲ್ಲ ಅವಳದೇ ಸೇವೆಯಲ್ಲಿ ಏನೋ ಒಂದು ರೂಪದಲ್ಲಿ ತನು ಮನ ಧನ ಇಲ್ಲ ಅಂದರೆ ಅವಳಿಗೆ ನಿಸ್ವಾರ್ಥ ಸೇವೆಯಲ್ಲಿ ನೀವು ಅದರಲ್ಲಿ ತೊಡಗಿ, ಆ ತೊಡಗಿದಾಗ ನಿಮಗೆ ಆಟೋಮೆಟಿಕ್ಕಾಗಿ ಸ್ಪಿರಿಚುವಲ್ ಸಾಧನ ಆಗು ಅವಳು ಅದಕ್ಕೆ ಬೆಂಬಲ ಕೊಡೋದಲ್ಲದೆ ಅದಕ್ಕೆ ಸ್ಪಂದನ ಕೊಟ್ಟು, ಆ ಸ್ಪಂದನಕ್ಕೆ ನಿಮ್ಮಲ್ಲಿ ಏನೇನೆಲ್ಲ ಶಕ್ತಿ ಬರಬೇಕೋ ಆ ಶಕ್ತಿ ಕಾಲಕಾಲದಲ್ಲಿ ಏನೋ 1 ನಿಮಿಷ 2 ನಿಮಿಷದ ಒಳಗಡೆ ನಿಮಗೆ ಅದು ಏನು ಪ್ರೇರಣೆ, ಥ್ರೂ ಇಂಟ್ಯೂಷನ್ ಅಲ್ಲ, ಜಸ್ಟ್ ಬೈ ಯುವರ್ ಶಿಯರ್ ವಿಲ್ ಪವರ್, ಬೈ ಯುವರ್ ಗ್ರಿಟ್ ಆ್ಯಂಡ್ ಡಿಟರ್ಮಿನೇಷನ್, ಎಷ್ಟು ಸಾಮಾನ್ಯವಾಗಿ ಎಷ್ಟು ಸುಸೂತ್ರವಾಗಿ ಬರುತ್ತೆ ಗೊತ್ತುಂಟು. ಹೂವಿನ ಸರ ಎದ್ದಂಗೆ ಬರುತ್ತದೆ. ಐಡಿಯಾ, ದ್ಯಾಟ್ ಈಸ್ ಐಡಿಯಾ ಬರುತ್ತೆ ಅಲ್ವಾ? ಆದ್ರಿಂದ ಯು ಶುಡ್ ಅಂಡರ್ಸ್ಟ್ಯಾಂಡ್. ಈಗ ನಾವು ಒಂದು ಸಲ ಈಗ ಅದನ್ನು ನಾವು ಪ್ರಾರ್ಥನೆ ಮಾಡಿದ್ರೆ ಕಾಮೇಶ್ವರಿ ರೂಪಕ್ಕೆ, ಕಾಮೇಶ್ವರಿ ಈಸ್ ಆದಿಪರಾಶಕ್ತಿ. ಓಂ ಐಂ ಹೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ, ಅದೇ ಅವಳ ಮೂಲ ಮಂತ್ರ. ಆ ಮೂಲ ಮಂತ್ರ ಮಾಡಿದಾಗ ನಿಮ್ಗೆ ಯಾವ ಟೈಮಲ್ಲಿ ಏನು ಕೆಲಸ ಆಗಬೇಕಾದ್ರೆ ಅವಳ ತಕ್ಷಣ ನಿಮ್ಮಲ್ಲಿ ಇಂಟೆಂಟ್ ಇದೆ, ನಿಮ್ಮಲ್ಲಿ ಆ ಜ್ಞಾನ ಇದೆ, ನಿಮ್ಮಲ್ಲಿ ಆ ಅರಿವಿದೆ, ನಿಮ್ಮಲ್ಲಿ ಆ ಒಂದು ಶಕ್ತಿ ಉಂಟು, ಆತ್ಮಶಕ್ತಿ ಉಂಟು, ಅಂತರಶಕ್ತಿ ಉಂಟು, ನಾನಾ ರೀತಿ ಶಕ್ತಿಗಳಿದೆ ನಿಮ್ಮಲ್ಲಿ. ಆ ಶಕ್ತಿನ ಉಪಯೋಗಿಸ್ಕೊಂಡು ನೀವೇನು ಮಾಡೋದು ಬೇಡ, ಮನಸಾರೆ ಪ್ರಾರ್ಥನೆ ಮಾಡಿದ್ರೆ ಕಾಮೇಶ್ವರಿ ರೂಪದಲ್ಲಿ ಅವಳು ಬಂದು ನಿಮಗೆ ಕಾರ್ಯಸಿದ್ಧಿ ಮಾಡಿಕೊಡ್ತಾಳೆ. ದಟ್ ಈಸ್ ದ ಹೋಲ್ ಪಾಯಿಂಟ್ ಆಫ್ ಕಾಮೇಶ್ವರಿ. ಯಾವ ಡೈರೆಕ್ಷನಲ್ಲಿ ಹೋಗಬೇಕು, ಏನು ಕೆಲಸ ಮಾಡಬೇಕು, ಅದೆಲ್ಲ ಪ್ರೇರಣೆ ಕೊಡ್ತಾಳೆ. ಅದಕ್ಕೆ ಹೇಳೋದು, ಬೆಳಗಿನ ಹೊತ್ತು ಅಥವಾ ಬೆಳಗಿನ ಜಾವ ಯಾವ ಟೈಮಲ್ಲಾದ್ರೂ ನೀವು ಎದ್ದೆ ಹೇಳಿದ ತಕ್ಷಣ ಒಂದು 10 ನಿಮಿಷ, ನೆನ್ನೆ ಹೇಳಿದೆ ನಾನು, ಸ್ವಲ್ಪ ಬಾತ್ರೂಮ್ನಲ್ಲಿ ಒಂದು 10 ನಿಮಿಷ, ಅದು ಒಂದೇ ಕಡೆ ನಿಮಗೆ ಏಕಾಂತ ಸಿಗೋದು. ಸುಮ್ಮನೆ 1 ನಿಮಿಷ ಆ ಜಲದ ಮಧ್ಯೆ ನೀರು ಹಾಕ್ಕೊಳ್ತಾ ಮೈ ಮೇಲೆ 1 ನಿಮಿಷ ಹಾಗೆ ಯೋಚನೆ ಮಾಡಿ, ಅದನ್ನು ಕಾಮೇಶ್ವರಿ ಅನ್ನೋದನ್ನು ಜ್ಞಾಪಿಸಿಕೊಳ್ಳಿ. ಕಾಮೇಶ್ವರಿಗೆ ಏನು ಮಾಡಬೇಕು? ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ ಹೇಳೋಕ್ಕಾಗಲಿಲ್ವಾ? ತೊಂದರೆ ಇಲ್ಲ, ಮನಸಾರ ಜ್ಞಾಪಿಸ್ಕೊಳ್ಳಿ. ಯಾಕಂದರೆ ನೀವೆಲ್ಲ ಪ್ಯೂರ್, ಆಲ್ ಆಫ್ ಯು ಆರ್ ಪ್ಯೂರ್.
ನಿಮ್ಮಲ್ಲಿ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ತುಂಬ ಇಷ್ಟಿದೆ ಅಷ್ಟೇ, ಜಸ್ಟ್ ಫಾರ್ ದ ಡ್ರೈವ್. ಈ ಥರ ಒಂದು ಪ್ರಾರ್ಥನೆ ಮಾಡಬೇಕಾದ್ರೆ ಯು ರಿಕ್ವೈರ್ ಅ ಡ್ರೈವ್. ಅದಕ್ಕೆ ಎಷ್ಟು ಬೇಕೋ ಅಷ್ಟಿದೆ ಕಾಮ, ಡ್ರೈವ್. ಡಿಸೈರ್, ಕಾಮ ಅಂದರೆ ಡಿಸೈರ್. ಡಿಸೈರ್ ಅಂದರೆ ಏನು? ಅದರಲ್ಲಿ ನಿಮ್ಮಲ್ಲಿ ಒಂದು ಪ್ರಲೋಭನೆಗಳನ್ನು ತೆಗೆದು ನಿಮ್ಮಲ್ಲಿ ಇಚ್ಛಾ, ಜ್ಞಾನ, ಕ್ರಿಯಾಶಕ್ತಿ ಕೊಡೋಕ್ಕೆ ಆ ಡ್ರೈವ್. ಟು ಮೇಕ್ ಯು ದ ಪ್ರೆಸೆನ್ಸ್ ಆಫ್ ಮೈಂಡ್, ಟು ಗೆಟ್ ಯು ದ ಪ್ರೆಸೆನ್ಸ್ ಆಫ್ ಮೈಂಡ್. ಆ ಸಮಯದಲ್ಲಿ ನಿಮಗೆ ಹೊಳಪಿರಬೇಕು. ಯು ಶುಡ್ ಗೆಟ್ ದಟ್ ಪ್ರಾಪರ್ ಪ್ರೆಸೆನ್ಸ್ ಆಫ್ ಮೈಂಡ್. ಆಗ ತಕ್ಷಣ ನಿಮಗೆ ಚೆನ್ನಾಗಿ ಅದು ಐಡಿಯಾಸು ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಟುಡೇ ಯು ಡೂ ಎವ್ರಿಥಿಂಗ್ ಬಟ್ ಕಾನ್ಫಿಡೆನ್ಸ್ ಇಲ್ಲ ನಿಮಗೆ. ಯಾಕೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಹೌ ಡಿವಿನಿಟಿ ವರ್ಕ್ಸ್. ಈ ಕಾಮೇಶ್ವರಿ ಎಲ್ಲಿದೆ ಅಂತ ನೋಡಿದಾಗ ಎರಡು ಜಾಗದಲ್ಲಿದೆ. ಅಸ್ಸಾಂನಲ್ಲಿರೋತಕ್ಕಂಥ ಕಾಮಕ್ಯ ಕಾಮೇಶ್ವರಿ ಸ್ಥಳ, ಇನ್ನೊಂದು ಏಕಾಂಬರೇಶ್ವರ್ ಅಂತ ಹೇಳೋತಕ್ಕಂಥ ಮೆಡ್ರಾಸ್ ಪಕ್ಕ ಯಾವ ಜಾಗ ಅದು? ಕಂಚಿ ಕಾಮಾಕ್ಷಿ. ನೋಡಿ ಅದೇ ಫೋಟೋ ಕೆಳಗಡೆ, ದಟ್ ಈಸ್ ಕಂಚಿ ಕಾಮಾಕ್ಷಿ. ನಿಮ್ಮ ಪ್ರದೇಶಗಳಲ್ಲಿ ಆ ಥರ ಕಾಮೇಶ್ವರಿ ದೇವಸ್ಥಾನ ಇದ್ದರೆ ಮನಸ್ಸಲ್ಲಿ ಒಂದು ಸುಮ್ಮನೆ ಒಂದು ಅದಕ್ಕೆ ಹರಕೆ ಗಿರಿಕೆ ಏನೂ ಬೇಡ, ಒಂದು ನಮನ. ಕಾಮೇಶ್ವರಿ ಈಸ್ ಫಾರ್ ಆರೋಗ್ಯ, ಫಾರ್ ಕಾರ್ಯಸಿದ್ಧಿ, ಫಾರ್ ಹೆಲ್ತ್, ವೆಲ್ತ್, ಪೀಸ್ ಆಫ್ ಮೈಂಡ್. ಇಟ್ ಈಸ್ ಕಾಮೇಶ್ವರಿ. Kameshwari means not only fulfillment of desires, it's wrongly made to be understood by common people like us, by a Purohit or by whatever it is. Okay. They'll completely twist the whole thing a little bit. Kameshwari means to make you connect with divine, with divinity, to give you ultimately enlightenment. But before enlightenment, you can get all your work done. Kameshwari. All Brahma, Vishnu, Maheshwara, they only pray to Kameshwari to get your sankalpa to work. Any bhaktas, any devotee, any disciple, whether you want a mantra siddhi to be done, to be fulfilled, or you want any kind of a material siddhi to be fulfilled, anything, you can only be praying to any person is Kameshwari. So what is the base of Nimshamba? Kameshwari. The other side of Nimshamba is Kameshwari. That is why you get work done. Within a minute you will get work done. Why does mother can get the work done within a minute? Because the other side of mother is Kameshwari. That is the beauty of it. Any Devi Shakti will attach itself through your prayer to Kameshwari. That is important. First Adi Shankara established Kameshwari. For Vidya, Buddhi, Jnana, Karya Siddhi, it is always Kameshwari. Any work you do, it has to be successful. Kameshwari will make you doubly successful. That is the whole beauty of Mother as Kameshwari.